ಧರ್ಮಾವರಂ ಪಟ್ಟು ಸಿಲ್ಕ್ ಸಾರಿ ನಿಮ್ಗ ಇದು ಹೊರಗಡೆ ರೇಟ್ ಎಷ್ಟದ ಅಂತ ನಮ್ಮ ಹೆಣ್ಮಕ್ಳಿಗೆ ಗೊತ್ತೇ ಇರ್ತೈತಿ. ಬೀಚ್ ಪಾಲ್ ಇರುವಂತ ಸೀರೆ ನೋಡ್ರಿ, ಎಲ್ಲ ಹ್ಯಾಂಡ್ಲೂಮ್ ಸೀರೆ ಆಗಿರ್ತೈತಿ. ಸಾಫ್ಟ್ ನೀವ್ ಹೆಂಗ್ ಹೇಳ್ತೀರೋ ಹಂಗ್ ಕೊಂಡಿರ್ತೈತಿ ಸೀರೆ. ಸೊ ಸೀರೆ ನೋಡಿದ್ರೆ ಇದ್ರದ್ದು ಲುಕ್ ನಿಮ್ಗೆ ಗೊತ್ತಾಗ್ತದ. ತುಂಬಾ ಕಾಸ್ಟ್ಲಿ ಸೀರೆ ಯಾರು ಉಡ್ತಿರ್ತಾರ ನೋಡ್ರಿ, ಅವರಿಗೆ ಇದ್ರದ್ದು ರೇಂಜ್ ಯಾವ ತರ ಇರ್ತ ಏನಂತೇಳಿ ಗೊತ್ತಿರ್ತದ. ಸೊ ಬಜೆಟ್ ಫ್ರೆಂಡ್ಲಿ ಎಲ್ಲ ಹೆಣ್ಮಕ್ಳಿಗೂ ಈ ತರ ಸೀರೆ ಉಡ್ಬೇಕನ್ನೋದು ಆಸೆ ಇದ್ದೇ ಇರ್ತೈತಿ. ಹೊರಗಡೆ ಬಹಳ ಕಾಸ್ಟ್ಲಿ ಐತಿ ಶೋರೂಮ್ ದೊಳಗ, ನಮ್ಮ ಹತ್ರ ಯಾವುದೇ ಖರ್ಚು ಇರಂಗಿಲ್ಲ. ಸೊ ನಾ ಮನೇಲೆ ಒಬ್ಳೆ ಮಾಡ್ತಾರೆ ಅಂದ್ರಿಂದ ನಿಮ್ಗೆ ಬಜೆಟ್ಗೆ, ನಿಮ್ಮ ಬಜೆಟ್ಗೆ ಬಡವ್ರ ಮಕ್ಳು ಕೂಡ ಹೆಣ್ಮಕ್ಳು ಸೀರೆನ ವೇರ್ ಮಾಡ್ರಿ. ಸೊ ಜೀವನದೊಳಗೆ ಏನೈತಿ ನೋಡ್ರಿ ಫ್ರೆಂಡ್ಸ, ಯಾರಿಗೆ ಬೇಕು ನೋಡ್ರಿ ಸ್ಕ್ರೀನ್ ಶಾಟ್ ತೆಗಿರಿ, ಬುಕಿಂಗ್ ಮಾಡ್ರಿ. ಥ್ಯಾಂಕ್ ಯು. ಇವತ್ತು ಟಿಕ್ಲಿ ಕೂಡ ಸ್ನೇಹ, ಇವತ್ತ ಗುರುವಾರ ನೋಡ್ರಿ, ಗುರುವಾರ ನಮ್ಮ ರಾಯರ ವಾರ. ಸೊ ವಾರ ಬಂತಮ್ಮ, ಗುರುವಾರ ಬಂತಮ್ಮ, ರಾಯರ ನೆನೆಯಮ್ಮ, ಗುರು ರಾಯರ ನೆನೆಯಮ್ಮ. ನಮ್ಮಪ್ಪ ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಎಲ್ಲರಿಗೂ ಒಳ್ಳೇದು ಮಾಡಿ ಸ್ನೇಹಿತರೆ. ಇವತ್ತು ನಮ್ಮ ರಾಯರ ಹುಟ್ಟಿದ ದಿನ, ಹಾಗೇನೆ ಅವ್ರಿಗೆ ಇವತ್ತು ಪಟ್ಟಾಭಿಷೇಕ ಮಾಡಿದಂಥ ದಿನ ಅಂತ ನೋಡ್ರಿ ಫ್ರೆಂಡ್ಸ. 405 ವರ್ಷಗಳು ಅದು ಅಂತ ಪಟ್ಟಾಭಿಷೇಕ ಮಾಡಿ 435 ಸತ್ಯ ನೋಡ್ರಿ ವರ್ಷಗಳು ಅದು ಅಂತ ಅವರು ಹುಟ್ಟಿ. ಸೊ ಭಾಳ ಖುಷಿ ಅಂತ ಅನ್ಸಕತ್ತದ. ಅದು ಗುರುವಾರ ಬಂದೈತಿ, ಮೇನಾಗಿ ಎರಡೂ ಒಂದೇ ದಿನ ಬಂದಿದ್ದಾವ. ಇವತ್ತು ಭಾಳ ಶ್ರೇಷ್ಠ. ಇನ್ನೊಂದು ಏನು ಹೇಳ್ಬೇಕಪ್ಪ ಅಂದ್ರೆ, ನನಗೆ 2 ದಿನ ಒಂದು ಆರ್ಡ್ರ್ ಇದ್ದಿದ್ದಿಲ್ಲ, ಇವತ್ತು ಗುರುವಾರ. ಸೊ 2-3 ಆರ್ಡ್ರ್ ಅದು. ಹಾಗೇನೆ ಇನ್ನೂ ಒಬ್ಬರು ಸಿಸ್ಟರು ಕೂಡ ನಮ್ಮ ಸ್ನೇಹಗ ಪಿಲ್ಲುಗ ಏನಾದರೂ ಕೊಡಿಸ್ರಿ ಅಂತೇಳಿ 1,000 ರೂಪಾಯಿ ಅಮೌಂಟು ಕೂಡ ಹಾಕಿದ್ರು. ಗೊತ್ತಿಲ್ಲ, ನನಗೆ ರಾಯರನ್ನ ನಂಬಿನಿ. ನಿಜ ಹೇಳ್ಬೇಕಂದ್ರೆ ನನಗೆ ಒಂದು ಸ್ವಲ್ಪ ಅಮೌಂಟಿಂದ ಈ ಸದ್ಯ ಎಲ್ಲ ಟೈಮ್ದಾಗ ಎಲ್ಲರಿಗೂ ಅಮೌಂಟಿಂದು ಅವಶ್ಯಕತೆ ಇರುತ್ತಾ ಇಲ್ಲ ಅನ್ನಂಗಿಲ್ಲ. ಆದರೆ ನನಗೆ ಎಮರ್ಜೆನ್ಸಿ, ನನಗೆ ಒಂದು ಚಿಂತೆ ಒಳಗೆ ಅದಿನಪ್ಪ, ಒಂದು ರೊಕ್ಕದ್ದು ಏನು ಮಾಡಲಿ ಸಮಸ್ಯೆ, ಅಲ್ಲೇ ಇಲ್ಲೇ ಕೊಡಬೇಕು ತೊಗೋಬೇಕು ಅನ್ನೋ ಟೈಮ್ದಾಗ ನನಗೆ ಏನಾದರೂ ಒಂದು ಹೆಲ್ಪ್ ಸಿಗುತ್ತಾ, ಯಾರಾದರೂ ಒಂದು ಆರ್ಡ್ರ್ ಮಾಡ್ತಾರಾ, ಇದ್ರ ಮುಖಾಂತರ ನಾನು ಅನ್ಕೋತೀನಿ ನನಗೆ ರಾಯರು ನನ್ನ ಬೆನ್ನಿಂದ ಇದ್ದು ನನ್ನನ್ನು ಕಾಯ್ತಾ ಇದ್ದಾರೆ. ನನ್ನ ಏಳಿಗೆಯನ್ನು ಏನಂತ ಹೇಳಿದ್ರಿ, ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇದು ನನಗೆ ಭಾಳ ಅಂದ್ರೆ ಭಾಳ ವಿಷಯದೊಳಗೆ ಅನುಭವ ಆಗೈತಿ. ಅದನ್ನು ವರ್ಣನೆ ಮಾಡಿ ಹೇಳೋಕೆ ನನಗೆ ಬರಲಾಗೈತಿ. ಯಾರಿಗದು ಅನುಭವ ಇರ್ತೈತಿ ನೋಡ್ರಿ, ರಾಯರ ಒಂದು ಆಶೀರ್ವಾದ, ರಾಯರ ಕೃಪೆಗೆ ಯಾರು ಪಾತ್ರರಾಗಿರ್ತಾರಲ್ಲ, ಅದು ಸ್ವತಃ ಅನುಭವ ಆಗಿರ್ತೈತಿ ನೋಡ್ರಿ, ಅವ್ರಿಗೆ ಈ ಮಾತು ಭಾಳ ಅರ್ಥ ಆಗ್ತದೆ. ನಾವು ಒತ್ತಾಯವಾಗಿ ಯಾರನ್ನೂ ಯಾರ ಬಗ್ಗೆನೂ ನಂಬ್ಸೋಕ್ಕಾಗಂಗಿಲ್ಲ. ನಮಗೆ ಅದು ಅರಿವು ಬಂದು ನಮಗೆ ತಿಳುವಳಿಕೆ ಬಂದಾಗ ಮಾತ್ರ ನಾವು ಅದಕ್ಕೆ ನಂಬ್ತೀವಿ, ಬೆಲೆ ಕೊಡ್ತೀವಿ. ಸೊ ರಾಯರ ಭಕ್ತರು ಕೊಟ್ಟಾನ್ಗಟ್ಲೆ ಇದ್ದಾರೆ. ಬಟ್ ನಮಗೇನೋ ಒಂದು ದೇವ್ರು ಕೊಡ್ತಾ ಇದ್ದಾರೆ ಅಂತಂದ್ರೆ ಅದು ನಮ್ಗೆ ಋಣ ಐತಂದಂಗೆ. ಏನೋ ಒಂದು ಬಯಸ್ತಾ ಇದ್ದೀವಿ, ಅದು ಯಾಕೋ ನಮ್ಗೆ ಲಗುಡ್ ಸಿಗಕತ್ತಿಲ್ಲ ಅಂದ್ರೆ ಇನ್ನೂ ಒಂದು ಸ್ವಲ್ಪ ದಿನ ಕಾಯಿ, ಇನ್ನೂ ಒಂದು ಒಳ್ಳೇದು ಸಿಗುತ್ತಾ ನಿನಗೆ ಅಂತ ಅಂದ್ಕೊಂಡು ನಾನು ನಂಬಿದ್ದೀನಿ. ಸೊ ಓಕೆ, ಬರ್ರಿ ಪೂಜೆ ಮಾಡೋಣ. ನಿಜ ಹೇಳ್ಬೇಕಂದ್ರೆ ನನಗೆ ಈ ಥರ ಸಣ್ಣದಾಗಿ ಗುಳ್ಳೆಗಳು ಆಗೋದೇ ಇಲ್ಲ. ಈ ಥರ ಯಾಕೆ ಆಯಿತು ಏನೋ ನನಗೂ ಅಷ್ಟೇನು ಗೊತ್ತಾಗಲಾಗೈತೆ ನೋಡ್ರಿ ಫ್ರೆಂಡ್ಸ. ನನಗೆ ನಿಜ ಈ ಥರದ್ದು ಗುಳ್ಳಿಗಳನ್ನೇ ಆಗಕ್ಕೆ ಹೋಗಿಲ್ಲ. ಸ್ವಲ್ಪ ಹಾರ್ಮೋನ್ ಇಂಬ್ಯಾಲೆನ್ಸ್ನಿಂದ ಕೆಲವು ಥರದ್ದು ಆಗ್ತಾವೆ. ನನಗೆ ಮುಖದ ಮ್ಯಾಗೆ ಇಲ್ಲೆಲ್ಲ ಏರ್ಸ್ಗಳು ಜಾಸ್ತಿ ಬರ್ತಿದ್ವು ಮೊದಲೆಲ್ಲ. ಇವಾಗ ನೋಡ್ರಿ ಈ ಥರದ್ದು ಗುಳ್ಳಿಗಳು ಬಂದಿದ್ದಾವೆ. ನೋಡೋಣಂತ ಒಂದು 2-3 ದಿನ ಬಿಟ್ಟು ಹೋಗ್ತಾವೆ, ಏನು ಮಾಡ್ತಾವೆ ಗೊತ್ತಿಲ್ಲ. ಅದ್ರಾಗ ಮನೆ ತಲೆ ಭಾಳ ನೋವಕತ್ತದ ಅಂತೇಳಿ ಅದು ಮಮ್ಮಿ ಒಂದು ಬೂರ್ಲಿಂತ ಮನೆ ಕೊಟ್ಟು ಕಳಿಸಿದ್ರು ನೋಡ್ರಿ, ಜಂಡು ಬಾಂಬ. ಅದು ಹಚ್ಕೊಂಡಿನಿ. ಅದಕ್ಕಾಗೈತೋ ಎದಕ್ಕಾಗೈತೋ, ಏನು ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಆಗೈತೋ ಗೊತ್ತಿಲ್ಲ. ಸೊ ಒಟ್ಟಿನಲ್ಲಿ ಗುಳ್ಳಿಗಳಂತೂ ಆಗಿದಾವೆ ನೋಡ್ರಿ. ಓಕೆ, ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ದಾರೆ ಲೈಕ್, ಶೇರ್, ಕಮೆಂಟ್ ಪ್ಲೀಸ್. ತುಳಸಿ ಮಾತಾ ನೋಡ್ರಿ ಸ್ನೇಹ, ನಿಮ್ಮ ಮೈ ತೊಗೊಂಡು ನೀರು ಹಾಕಿ ತುಳಸಿಗೆ, ಎಲೆಗಳ ಮ್ಯಾಗ ಹಾಕು. ಏನ ಉಳ್ಳಾಗಡ್ಡಿ ಮತ್ತೊಂದು ಸರಿ ರೌದಿ ಸುಲಿದು ಇಡಬೇಕ್ರಿ. ಇಲ್ಲೇ ಗಾಳಿಗೆ ಬಿಟ್ಟಿನಿ ಫ್ರೆಂಡ್ಸ್. ಮತ್ತು ಫ್ರೀ ಟೈಮ್ ಮಾಡ್ಕೊಂಡು ಅದೊಂದು ಕೆಲಸ ಮಾಡಬೇಕು. ನನ್ನಪ್ಪ ರಾಗಪ್ಪ ಎಲ್ಲರಿಗೂ ಒಳ್ಳೇದು ಮಾಡು. ನನ್ನಪ್ಪ ತಂದೆ ದೇವರೇ, ಸ್ನೇಹಿತರೆ, ನನಗೆ ರಾಯರು ಹೂಪ್ರಸಾದ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚಂದ ಹೂಪ್ರಸಾದ ಕೊಡ್ತಾರೆ ನೋಡ್ರಿ. ಅಷ್ಟು ಹೂ ಎತ್ತಿದಂಗೆ ಕೆಲಸ ಅಂತಾರೆ ನೋಡ್ರಿ, ಆ ಥರ ಹೂಪ್ರಸಾದ ಕೊಟ್ಟಿದ್ದಾರೆ. ನನಗಂತೂ ಭಾಳ ಅಂದ್ರೆ ಭಾಳನೇ ಖುಷಿ ಆಯಿತು. ಇಲ್ಲಿ ದೀಪನೂ ಕೂಡ ಹಚ್ಚಿದ್ದೀನಿ. ಎಷ್ಟು ಆರಾಮ್ಸೆ ನಿಧಾನಿಸಿರಿ ಪ್ರಸಾದ ಕೊಟ್ಟರು, ಹೂ ಪ್ರಸಾದ. ಸೊ ನನಗಂತೂ ಭಾಳ ಅಂದ್ರೆ ಭಾಳ ಒಂದು ಪಾಸಿಟಿವ್ ಎನರ್ಜಿ, ಇನ್ನೂ ಒಂಥರ ಹುರುಪು, ದೇವು ಎಲ್ಲೋ ನನಗೊಂದು ಶಕ್ತಿ ತುಂಬ್ತಾ ಇದ್ದಾರೆ ನನಗೆ ರಾಯರು ಅನ್ನೋದೊಂದು ನಾ ಭಾಳ ನಂಬ್ತೀನಿ ರೀ ಫ್ರೆಂಡ್ಸ್. ನೀವೇನೇ ಹೇಳ್ರಿ, ನಂಬಿಕೆನೇ ಒಂದು ಕಾರಣ ನೋಡ್ರಿ ಎಲ್ಲದಕ್ಕೂ ಕೂಡ. ದೇವನೊಬ್ಬ ನಾಮ ಹಲವು ಅಂತ ಹೇಳ್ತಾರೆ ಫ್ರೆಂಡ್ಸ. ನಾನು ನಿಜ
ರಾಯರನ್ನ ಯಾವಾಗಿಂದ ನಾನು ನಂಬೋದಿಕ್ಕೆ ಶುರು ಮಾಡಿದ್ದೀನಿ ಅವಾಗಿಂದ ನನ್ನ ಜೀವನದೊಳಗೆ ಸಾಕಷ್ಟು ಬದಲಾವಣೆಗಳಾಗಿದ್ದಾವ. ಇನ್ನಷ್ಟು ಬದಲಾವಣೆಗಳನ್ನು ಮಾಡ್ತಾರ, ಅದನ್ನು ನಂಬಿದ್ದೀನಿ. ಸೊ ನೋಡ್ರಿ, ನನ್ನ ಭಕ್ತಿ ಎಷ್ಟೇ ಐತಲ್ಲ ನಾನು ಅಷ್ಟು ಮಾಡ್ತೀನಿ ನೋಡ್ರಿ ಸ್ನೇಹಿತರೆ. ಒಳ್ಳೇದು ಮಾಡಲಿ ರಾಯರು. ಹಾಗೆಯೇ ಇಲ್ಲಿನೂ ಪ್ರಸಾದ ಆಗೈತೆ ನೋಡ್ರಿ. ನಾವು ಲಕ್ಷ್ಮಿ ಮತ್ತು ಗಣಪತಿಯ ಮೇಲೆ ಹೂವನ್ನು ಇಟ್ಟಿದ್ದೆ. ಸೊ ಇಲ್ಲಿ ಇವಾಗ ಸಕ್ಕರೆ ನೈವೇದ್ಯ ಮಾಡಿದೆ ನಾನು, ಸಕ್ಕರೆ ಮತ್ತು ಬಾಳೆಹಣ್ಣು. ಎಷ್ಟು ಚೆನ್ನಾಗಿ ಬಿತ್ತು ನೋಡ್ರಿ, ಎಷ್ಟು ಚಂದ ಹೂ ಪ್ರಸಾದ ಆಯಿತು. ಈ ಸಕ್ಕರೆಯ ಒಂದು ನೈವೇದ್ಯ ಬಟ್ಟಲದೊಳಗನೆ ನನಗೆ ಹೂ ಪ್ರಸಾದ ಆಯಿತು ರಾಯರ ಮುಂದೆ. ನನಗಂತೂ ಭಾಳ ಖುಷಿ ಆಯಿತು. ಲಕ್ಷ್ಮೀ ಗಣಪತಿ ರಾಯರು ಸೊ ಈ ಒಂದು ಆಶೀರ್ವಾದ ನನಗೆ ಸದಾ ನನ್ನ ಬೆನ್ನಿಂದ ಇದ್ದೇ ಇರ್ತಾರ. ನನಗೆಲ್ಲರೂ ಕಾಪಾಡ್ತಾರ. ನನ್ನ ಕಷ್ಟ ಸುಖಗಳನ್ನ ಎಲ್ಲನೂ ಕೂಡ ಅವ್ರು ನೋಡ್ತಾ ಇದ್ದಾರ. ನಾನು ಅದಿನಿ ಮಗಳೇ ಅಂತೇಳಿ ನನಗೊಂದು ಆಶೀರ್ವಾದ ಮಾಡ್ತಾರ. ಹೆಚ್ಚಿನ ಒಂದು ಖುಷಿ ಆಯಿತು ನನಗಂತೂ. ನಿಜ ಹೇಳಕತ್ತೀನಿ ರೀ ಸ್ನೇಹಿತರೆ, ನೀವು ಯಾರು ನಂಬ್ತಿರೋ ಬಿಡ್ತಿರೋ ರಾಯರನ್ನ ನಂಬ್ರಿ ನೀವು. ನಿಜ ನಿಮ್ಮ ಮಂದಿ ಮಕ್ಕಳನ್ನೂ ಒಂದೊಂದ್ಸರಿ ನಿಮ್ಗೆ ದೋಖ ಕೊಡೋರು ಇರ್ತಾರ. ಬಟ್ ರಾಯರನ್ನ ನಂಬ್ರಿ, ನಿಮ್ಮ ಕಷ್ಟ ಕಾಲದೊಳಗೆ ನಿಮ್ಮ ಕೈ ಹಿಡಿತಾರ. ನಿಮ್ದು ಏನೋ ಒಂದು ಅಶುಭ, ಏನೋ ಒಂದು ಭಾಳ ನಿಮಗೊಂದು ನೆಮ್ಮದಿ ಹಾಳು ಮಾಡಿರೋಂಥ ಒಂದು ಯಾವುದೇ ಘಟನೆ ಒಂದು ಸಂದರ್ಭ ಬಂದೈತಂದ್ರೆ ಅದಕ್ಕೆ ನಾನು ಅದೀನಿ ಅಂತೇಳಿ ನಿಮ್ಮ ಬೆನ್ನಿಂದ ನಿಂತೇ ನಿಂದಿರ್ತಾರ. ನನ್ನ ಬೆನ್ನಿಂದ ನಂಗೆ ರಾಯರಿದ್ದಾರ. ನಾ ಇನ್ನೂ ಹೆಚ್ಚಿಗೇನೇ ಹೇಳಕ್ಕೆ ಹೋಗಂಗಿಲ್ಲ ನೋಡ್ರಿ. ಈ ಥರ ಪೂಜೆ ಮಾಡಿದ್ದೀನಿ ನೋಡ್ರಿ ಸ್ನೇಹಿತರೆ. ಖುಷಿ ಆಯಿತು ನನಗಂತೂ. ಇವತ್ತು ರಾಯರ ಪಟ್ಟಾಭಿಷೇಕ ಮಾಡಿರುವಂಥ ದಿನ, ಮತ್ತು ಹಾಗೇ ಅವ್ರು ಹುಟ್ಟಿದಂಥ ದಿನ ನೋಡ್ರಿ. ಪೂಜೆ ಹೆಂಗಾಗೈತಿ ಕಮೆಂಟ್ ಮಾಡಿ ಹೇಳ್ರಿ. ಮೈ ಜುಮ್ಮತ್ತೈತಿ ನನಗಂತೂ. ಅವ್ರ ಹೂ ಪ್ರಸಾದ ನನ್ನ ಕಣ್ಣಾರೆ ನನ್ನ ಎದುರುಗಡೆನೇ ನೋಡಿದ್ನಲ್ಲ. ಯಾವಾಗಾದ್ರೂ ಕೂಡ ಪೂಜೆ ಮಾಡಿ ಯಾವಾಗಾದ್ರೂ ಕೂಡ ಪ್ರಸಾದ ಅವ್ರು ಕೊಟ್ಟಿರ್ತಿದ್ರು, ಆಮೇಲೆ ನೋಡ್ತಿದ್ದೆ ನಾನು. ಇವಾಗ ನನ್ನ ಎದುರಿಗೇನೆ ಪ್ರಸಾದ ಮಾಡಿದ್ರು, ಖುಷಿ ಆಯಿತು. ಬಿಳಿ ಹೂವು ಕೆಂಪು ಹೂವು ಎರಡೂ ಕೂಡ ಪ್ರಸಾದ ಆಯ್ತು ನೋಡ್ರಿ. ಲಕ್ಷ್ಮೀ ಗಣಪತಿ ರಾಯರು ಎಲ್ಲರಿಂದನೂ ಕೂಡ ನನಗೊಂದು ಶುಭ ಸಂಕೇತ. ಭಾಳ ಖುಷಿ ಆಯಿತು. ಏನು ಹೇಳ್ಬೇಕು ಗೊತ್ತಾಗಲ್ಲಾಗೈತಿ, ನಿಜ ಹೇಳ್ತೀನಿ. ಪ್ರಸಾದ ಕಸದಿಲ್ಲ ಕಾಣಿಸಕತ್ತಿಲ್ಲ ಹಿಂಗ. ಅಲ್ಲಿ ದೀಪ ಹಚ್ಚಿನಲ್ಲ, ಮ್ಯಾಗ ಗುಲಾಬಿ ಇಟ್ಟಿದ್ನಿಲ್ಲ, ಗಣಪತಿ ಮ್ಯಾಗ ಲಕ್ಷ್ಮಿ ಮ್ಯಾಗ ಇಲ್ಲಿ ಬಿಳಿ ಹೂ ಇಟ್ಟಿದ್ನಿಲ್ಲ, ಅದು ನೋಡಲ್ಲ ಎಲ್ಲಿ ಬಿದ್ದೈತಿ ಬಟ್ಟಲ್ದಾಗ, ಸಕ್ಕರೆ ಬಟ್ಟಲ್ದಾಗ ಕರೆಕ್ಟ್ ಅದ್ರಾಗೆ ಬಿತ್ತು ನೋಡೋದು. ನಮಸ್ಕಾರ ಮಾಡಿ. ಒಳ್ಳೇದು ಮಾಡಲಿ ರಾಯರು, ಎಲ್ಲರಿಗೂ ಒಳ್ಳೇದು ಮಾಡಲಿ. ಇವತ್ತ ಊಟಕ್ಕೆ ನಮ್ಮ ಮನೆಯೊಳಗೆ ಸದ್ಯಕ್ಕೆ ನೋಡ್ರಿ ಈ ಥರ ತಡ್ಕ ಹೊಡೆದು ದಾಲ್ ಮಾಡಿ ನೋಡ್ರಿ. ತಡಕ ಯಾಕೋ ಚಂದ ಕ್ಯಾಪ್ಚರ್ ಆಗೋಲ್ತು ವಿಡಿಯೋದಳು. ನುಗ್ಗಿಕಾಯಿ ಹಾಕಿ ಈ ಥರ ತಡ್ಕ ಹೊಡೆದು ದಾಲ್ ಮಾಡೀನಿ. ಮತ್ತು ಬಿಸಿ ಬಿಸಿ ಅನ್ನ, ಆಮೇಲೆ ಸಜ್ಕ ಮಾಡಿ ನೋಡ್ರಿ. ಸಜ್ಕ ಮಾಡೀನಿ. ದೇವ್ರಿಗೆ ತೋರಿಸ್ತಿದ್ದಾರ ಸಜ್ಕ. ಮತ್ತೊಂದು ಪ್ರಸಾದಕ್ಕೆ ನೈವೇದ್ಯ ಮಾಡ್ತೀನಿ. ಯಜಮಾನ್ರು ತಿರಗ ಊಟ ಆಯ್ತು. ಊಟ ಮಾಡಂತಾರೆ. ಪ್ರಸಾದ ತೋರಿಸಿ ನಾವು ಊಟ ಮಾಡ್ತೀವಿ. ಸಜ್ಜಕ್ಕ ತಿನ್ನಪ್ಪ ಒಂದಿಟ್ಟಂದ್ರೆ ಮಾರಿ ಆಯ್ತು. ಒಂದು ಸೌನ್ ಅಳಕತ್ತಾನ್ರಿ ಒಲ್ಲೆ ಅಂತೇಳಿ. ಸಣ್ಣವಿದ್ದಾಗ ಒಂದೊಂದು ಗಂಗಳ ಹಾಕಿ ತಿನ್ನಿಸ್ತಿದ್ದೆ, ಗಪ್ ಚುಪ್ ತಿಂತಿದ್ದ. ಈಗ ದೊಡ್ಡವಾಗೇನು ನೋಡ್ರಿ. ಈಗ ನಮ್ಮ ಪಿಲ್ಲೆ ಈಗ ನೋಡ್ರಿ, ಮೂಗು ನೋಡ್ರಿ, ಕಣ್ಣು ನೋಡ್ರಿ, ಸೊಂಡಿ ನೋಡ್ರಿ, ಎತ್ತು ಗಳ 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 ಆಳಾಕತ್ತಾನ್ರಿ ಮಕ್ಸರ್ಗೆ ಇಟ್ಕೊಂಡು ಸಜ್ಕ ಒಲ್ಲೆ ಅಂತೇಳಿ. ಈ ಬುದ್ಧಿ ಮಕ್ಳಿಗೆ ಇರಬಾರ್ದ್ರಿ ಫ್ರೆಂಡ್ಸ್. ಎಲ್ಲರೂ ಓದಲ್ಲಿ ಬಂದಲ್ಲಿ ಏನಾರ ಮಾಡಿದ್ರೆ ನನಗೆ ಅದು ಒಲ್ಲೆ ಇದು ಒಲ್ಲೆ, ಅದು ಬೇಕು ಇದು ಬೇಕು ಕಂಟಿನ್ಯೂ ಆತಂದ್ರೆ ಎಲ್ಲರೂ ಓದಲ್ಲಿ ತಾಯಂದಿರಿಗೆ ಹೈರಾಣ್ರಿ. ಇದು ಅಪ್ಪದೇರಿಗೆ ಏನಿರಲ್ಲ. ಓಲ್ ಬಿಡು ತಿನ್ಲಿಕ್ಕೆ ಅಂತ ಅಪ್ಪದೇರು ಬ್ಯಾಡ ಅಂತಾರ. ಕರೆ ಇದು ಸ್ವಭಾವ ತಾಯಂದ್ರಿಗೇನೆ ಹೈರಾಣ ಆಗೋದು ಮುಂದಾದ್ರೂ. ಎಲ್ಲರಿಗೊಂದು ಬೇರೆ ಇಂಥವ್ರಿಗೊಂದು ಬೇರೆ ಮಾಡಕ್ಕೆ ಆಗ್ತಿರಂಗಿಲ್ರಿ. ಹಣಿಗೆ 18 ಗಂಟೆ ಹಾಕ್ಕೊಳಕ ತಪ್ಪು ನಂಗೆ. ಈಗ ಕಣ್ಣಾಗ ಖಾರಪುಡಿನ ಮಗನ ಇದು ಕಂಟಿನ್ಯೂ ಮಾಡಿದೆ ಅಂದ್ರೆ ಏನ ಹಾಲು ಸಜ್ಕ ನೋಡ್ರಿ. ಈಗ ಅವನಿಗೆ ಹಾಕಿನಿ ಹಾಲು ಅಲ್ಲಿಂದ ಮುಂದೆ ನೆವದಿ ತೋರಿಸಿನ ದೇವರಿಗೆ. ಹಂಗೆ ಚಪಾತಿ, ಈಗ ಚಪಾತಿ ಇದು ಉಣ್ಣತನ್ರಿ ದಾಲ್ ತಡ್ಕ ಇರ್ಲಕ್ಕ ಅವನಿಗೆ ಮಾಡಮ್ಮ ಈಗ ವಾಲ್ಗ. ಫ್ರೆಂಡ್ಸ ನೋಡ್ರಿ, ಒಬ್ಬರು ಸಿಸ್ಟರ್ ಅವರು ಶಾರ್ಟ್ ತಾಳಿಸ್ತಾರ.
ಆಮೇಲೆ ಒಂದು ಶೃಂಗಾರ ಸರ ಅಂದ್ರೆ ಕೊಲ್ಲಾಪುರ ಸಾಜ ಇವೆರಡು ಒಬ್ಬರೇ ಆರ್ಡರ್ ಮಾಡಿದಾರ. ಅಮೌಂಟ್ ಕೂಡ ಹಾಕಿ ಇದೇ ಸಿಸ್ಟರನ್ನೇ ನಮ್ಮ ಸ್ನೇಹಗ ಮತ್ತೆ ಪಿಲ್ಲುಗ ಏನಾದರೂ ಕೊಡಿಸ್ರಿ ಅಂತೇಳಿ 1000 ರೂಪಾಯಿ ಹಾಕ್ಯಾರ. ಎಲ್ಲ ಏನು ಹೇಳ್ಬೇಕು ಯಾರಿಗೆ ಹೇಳ್ಬೇಕು ಗೊತ್ತಾಗಲ್ಲಕೈತಿ. ಬಟ್ ಒಳ್ಳೇದು ಮಾಡಲಿ. ನಮ್ಗೆ ಒಂದು ಏನಾದರೂ ಗಿಫ್ಟ್ ಕೊಟ್ಟು ಅವ್ರು ಖುಷಿ ಪಡ್ತಾರಂದ್ರೆ ಅದು ಕೂಡ ಒಂದು ನಮಗೂ ಖುಷಿನೇ. ಸೊ ನಮ್ಮಂಥವ್ರದ್ದು ವಿಡಿಯೋರಿಗೆ ಸಿಕ್ಕಾಪಟ್ಟೆ ಜನರು ಸಿಗ್ತಾರೆ ನಮ್ಮ ಥರ ವಿಡಿಯೋ ಮಾಡೋರು. ಬಟ್ ನಮ್ಮನ್ನು ಅವ್ರು ಆರಿಸಿ ನಮ್ಮನ್ನು ಈ ಥರ ಗುರುತಿಸಿ ನಮ್ಗೇನೋ ಒಂದು ಹೆಲ್ಪ್ ಮಾಡಬೇಕು ಅನ್ನೋದೊಂದು ಒಳ್ಳೆ ಮನಸ್ಥಿತಿ ಅವರಿಗಿಲ್ಲ. ಅದಕ್ಕೆ ನಾನು ಯಾವಾಗಲೂ ಆಭಾರಿಯಾಗಿರ್ತೀನಿ. ಎಲ್ಲರಿಗೂ ಕೂಡ ಅಷ್ಟೇ. ನನಗೆ ಯಾರೆಲ್ಲ ಹೆಲ್ಪ್ ಮಾಡಿದ್ರು, ಅದು ರೊಕ್ಕದ ಮುಖಾಂತರ ಆಗಿರ್ಬೋದು, ಒಂದು ಮೆಂಟಲಿ ನಮ್ಗೆ ಸಪೋರ್ಟ್ ಮಾಡೋದ್ರಿಂದ ಆಗಿರ್ಬೋದು, ವಿಡಿಯೋ ನೋಡಿ ಸಪೋರ್ಟ್ ಮಾಡೋದ್ರಿಂದ ಆಗಿರ್ಬೋದು, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ರಾಯರೆಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ಈಗ ಒಂದು ಪ್ಯಾಕ್ ಮಾಡಬೇಕು. ಸ್ವಲ್ಪ ಅಡ್ರೆಸ್ ಗೊತ್ತಾಗಲ್ಲಾಗೈತಿ, ಹಾಗಾಗಿ ಮೆಸೇಜ್ ಹಾಕಿನಿ. ಸಿಸ್ಟರ್ ಅವರು ಹೂವಲ್ಲಿ ಕಳಿಸ್ತೀನಿ ಅಂತ ಹೇಳ್ಯಾರ. ಹಾಗೆ ಇವೆರಡು ಸೀರೆನೂ ಕೂಡ ಆರ್ಡರ್ ಆಗಿದಾವೆ ನೋಡಿ. ಇವೆರಡು ಸೀರೆ ಬೇರೆ ಕಡೆ ಹೋಗಿ ಹೊಂಟಿದಾವ. ಇನ್ನೊಬ್ರು ಸಿಸ್ಟರ್ ಆರ್ಡರ್ ಮಾಡಿದಾರ. ಇವು ಸ್ವಲ್ಪ ಆಳಿಗಳು ದೊಡ್ಡ ಆಗ್ಯಾವ್ರಿ. ಈ ಥರದ ಸೀರೆಗಳು ಹಾಕಕ್ಕೆ ಇದು ಆಗಲ್ಲ ಆಗ್ಯಾವ, ವೈನ್ ಆಗಲ್ಲ ಆಗ್ಯಾವು. ನೋಡಬೇಕು ಬೇರೆ ಯಾವುದಾದ್ರೂ ಅಂಗಡಿಯಾಗ ಹೋಗಿ ನೋಡ್ಬೇಕು. ಅಲ್ಲಿ ಇದೇ ಲಾಸ್ಟ್ ಸೈಜ್ ಐತಿ, ಇದ್ರ ಅರ್ಧ ಸೈಜ್ ಇಲ್ಲ ಅಲ್ಲಿ, ಈ ಥರ ಐತಿ. ಹಾಗಾಗಿ ನೋಡ್ಬೇಕು. ಸ್ಟ್ರೇಟ್ ಹೋಗಲಾಗೈತ್ರಿ ಇದು. ಹೆಂಗೆ ಪ್ಯಾಕ್ ಮಾಡ್ಬೇಕಾ ಇದು. ಓಕೆ, ಪ್ಯಾಕಿಂಗ್ ಮಾಡಿ ಸಿಗ್ತೀನಿ. ಇದೆಲ್ಲ ಸ್ವಲ್ಪ ಒರೆಸ್ಕೋಬೇಕ್ರಿ. ಹಾಗಾಗಿ ವಿಡಿಯೋಸನ್ನು ಕೂಡ ಮಾಡಿದೆ. ಎಲ್ಲ ನೋಡ್ರಿ ಸೈಡಿಗೆಲ್ಲ ಇಟ್ಟಿನಿ ಫ್ರೆಂಡ್ಸ. ಹಾಗೆ ಈಗ ಮತ್ತೊಂದು ಆರ್ಡ್ರ್ ಬಂದೈತ್ರಿ, ಅದನ್ನು ಕೂಡ ಇವಾಗ ನಾನು ಬರಿತಾ ಇದ್ದೀನಿ ನೋಡ್ರಿ. ಸೊ ಅದನ್ನು ಕೂಡ ಮಾಡಿ ಇಲ್ಲ ಒಂದು ಅರ್ಬಿ ಇಟ್ಕೊಂಡಿನಿ. ಬಡ ಇದನ್ನೆಲ್ಲನೂ ಕೂಡ ನೀಟಾಗಿ ಒರೆಸ್ಕೊತೀನಿ ರೀ. ಓಕೆ, ಸಂಜೆ ಮಾಡಿ ದೀಪ ಹಚ್ಚೀನಿ ರೀ. ಉದ್ದಿನ ಕಡ್ಡಿನೂ ಕೂಡ ಹಚ್ಚೀನಿ, ಸಾಂಬ್ರಾಣಿನೂ ಕೂಡ ಹಚ್ಚಿ ನೋಡ್ರಿ. ಹಾಗೇ ಈ ಕಡೆ ಈಗ ಹೊರಗಡೆನೂ ಕೂಡ ಸಾಂಬ್ರಾಣಿ ಹಾಕಿನಿ. ಸಾಂಬ್ರಾಣಿ ಕಪ್ಸ್ ಬರ್ತದೆ ನೋಡ್ರಿ ರೆಡಿಮೇಡ. ಅದನ್ನು ಹಾಕಿ ಒಂದು ಸ್ವಲ್ಪದು ಇದು ಆದ್ಮ್ಯಾಗ ಮನೆಯಂದೇನು ಲೋಬಾನ್ ಇರುತ್ತೆ ನೋಡ್ರಿ, ಅದನ್ನು ಕೂಡ ಹಾಕಿನಿ. ಮನೆಯೆಲ್ಲ ಒಂಥರ ಚೆನ್ನಾಗಿ ವಾಸನೆ ಬರತ್ತಿದ್ರಿ, ಘಮ ಘಮ ಅಂಥೇಳಿ. ಈಗ ಇದನ್ನೆಲ್ಲನೂ ಸ್ವಚ್ಛ ಮಾಡಿ ನೋಡ್ರಿ. ಇದನ್ನೆಲ್ಲ ಸ್ವಚ್ಛ ಮಾಡಿ ನೀಟಾಗಿ ಇಟ್ಟೀನಿ. ಬಡ ಹೋಲ್ಸೇಲ್ ರೇಟಿಗೆ ಕೊಟ್ಟು ಬಿಡ್ತೀನಿ. ಪಟ ಬುಕ್ಕಿಂಗ್ ಮಾಡಿಕೊಂಡು ತೊಗೊಂಬಿಡ್ರಿ. ಸ್ವಲ್ಪ ಹೊಸ ಸ್ಟಾಕನ್ನು ಕೂಡ ತರಿಸ್ಬೇಕು. ಹಾಗಾಗಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಟೀನಿ. ಸೊ ಇವೆಲ್ಲ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಕಡಿಮೆ ರೇಟ್ನಾಗ ಕೊಡ್ತೀನಿ, ತೊಗೊಂಬಿಡ್ರಿ. ತೊಗೊಂಡವ್ರಿಗೆ ಖುಷಿ ಆಗಬೇಕು. ಸೊ ಆ ಒಂದು ಬಜೆಟ್ನೊಳಗೆ ಕೊಡ್ತಾಯಿದ್ದೀನಿ, ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಓಕೆ, ನೆಕ್ಸ್ಟ್ ಡೇ ಮಾರ್ನಿಂಗ್ ರೂಟೀನ ಇದ್ರಾಗ ಆ್ಯಡ್ ಮಾಡಕತ್ತೀನಿ ನೋಡ್ರಿ. 10th ಅವ್ರ ಎಕ್ಸಾಮ್ ಚಾಲೂ ಆಗ್ಯಾವಲ್ಲ, ಅದಕ್ಕೆ ಸ್ನೇಹನ ಸಾಲಿ 7:30 to 9:30 ತನಕ ಅಷ್ಟೇ ಐತಿ. ಇವತ್ತು ಶುಕ್ರವಾರ. ಪಿಲ್ಲೆ ರೆಡಿ ಆಗಲಿಲ್ಲ, ಅವಾಗ ಹೋಗಲಿಲ್ಲ ನೋಡ್ರಿ ಫ್ರೆಂಡ್ಸ. ಈಗ ಸ್ನೇಹ ಸಾಲಿಗೆ ಹೋಗಿ ಊಟನೇ ಬ್ಯಾರಲ್ ತೊಳ್ದಿದ್ರಿ. ಹೊಲಸು ಭಾಳ ಆಗಿತ್ತು, ತೊಳೆದು ನೀರು ತುಂಬೀನಿ ಪೈಪ್ ಹಚ್ಚಿ. ಮನ್ಯಾಗ ಅನ್ಸಿದ್ದು ಆಗಲೇ ಸಿಟ್ಟು ಬಂದಿದ್ರಿ. ಹಂಗಾಗಿ ನಾನು ವಿಡಿಯೋನ ಭಾಳ ತೊಗೊಳಕ್ಕೆ ಹೋಗಲಿಲ್ಲ. ಯಜಮಾನ್ರು ಹೋದ್ರಿ, ಈಗ ಚಹಾ ನಾಷ್ಟ ಮಾಡ್ಕೊಂಡು ಹೋದ್ರಿ ಫ್ರೆಂಡ್ಸ. ಸೊ ಶೇಂಗಾ ಉರಿಬೇಕಂತೇಳಿ ಬೊಗಣೆ ತೆಗೆದಿಟ್ಟಿನಿ. ಅದೇನು ಹೀಗಾಗುತ್ತೆ ಇಲ್ಲ ಗೊತ್ತಿಲ್ಲ. ನೀರು ಹೋಗೋದ್ರಾಗ ಬಾಂಡೆ ತಿಕ್ಕೊಂಡ್ರೆ ಆಯ್ತು ಅಂತೇಳಿ ಇವಾಗ ನೋಡಿರಿ ಗ್ಯಾಸ್ ಕಟ್ಟಿ ಗ್ಯಾಸು ಎಲ್ಲ ತಿಕ್ಕೊಂಡಿನಿ. ನಾಷ್ಟ ಆದ್ಮೇಲೆ ಮತ್ತೊಂದು ಸರಿ ತಿಕ್ಕೊಂಡ್ರೆ ನನಗೂ ಸಮಾಧಾನ. ಒತ್ತಟೆ ಆಯ್ತು ನೋಡಿರಿ. ಬಾಂಡೆಗಳು ಗ್ಯಾಸ್ ಕಟ್ಟಿ ಗ್ಯಾಸು ಎಲ್ಲನೂ ಆಗೈತಿ. ಸಿಂಕ್ ಅಂತೂ ತಣ್ಣಗೈತೆ ನೋಡಿರಿ ಸದ್ಯಕ್ಕೆ. ಬಟ್ ಈಗ ಏನಾರ ಮಾಡಿದ್ರೆ ಮತ್ತೆ ಹಂಗೆ ಬೀಳ್ತಾವ. ಸೊ ಮನೆ ಒರೆಸ್ಬೇಕು ನೋಡಿರಿ. ಬಾಂಡೆ ತಿಕ್ತೀನಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ನೀರು ಚೆಲ್ಲಿ ಅಡ್ಡಾಡ್ತೀವಿ ನೋಡಿರಿ. ಹಾಗಾಗಿ ಈ ಥರ ಹೊಲಸದಂಗೆ ಆಗ್ಬಿಡ್ತೈತಿ ನೀರು ಚೆಲ್ಲೋಣ. ಓಕೆಪ್ಪ ಫ್ರೆಂಡ್ಸ, ಈ ಬ್ಲಾಗ್ ನೋಡಿದ್ರಲ್ಲ, ನಿಮ್ಗೆ ಹೆಂಗೆ ಅನಿಸುತ್ತೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ. ಹೆಣ್ಮಕ್ಳು ಬಡ್ದಾಡ್ ಸಂಸಾರ ಮನೆ ನಮ್ಮದು ತಂದು ಅಂತೇಳಿ ಎಷ್ಟು ಮಾಡ್ತಿರ್ತೀವಿ. ಬಟ್ ಅದಕ್ಕೆ ಕೆಲವು ಸಲ ಗಂಡು ಮಕ್ಕಳು ಅದನ್ನು ಅರ್ಥ ಮಾಡ್ಕೊಂಡ್ರೆ ಹೆಣ್ಮಕ್ಳಿಗೆ ನೋವು ಆಗಂಗಿಲ್ಲ. ಇರ್ಲಿಕ್ಕಂದ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಿಲ್ಲರಿ ಫ್ರೆಂಡ್ಸ. ನಿಮಗೆ ಕೆಲವು ಸಲ ಅನುಭವ ಆಗಿರ್ತೈತಿ. ನಾನು ಹೆಚ್ಚಿಗೆ ಹೇಳೋದೇನು ಬೇಕಾಗಿಲ್ಲ. ನನಗೆ ಮೊದಲ ಹೊಟ್ಟೆ ಪ್ರಾಬ್ಲಮ್ ಐತಿ. ನನಗೆ ವೇಟ್ ಎತ್ತದು ಸ್ವಲ್ಪ ಜಾಸ್ತಿ ಗಾಸ್ ಕೆಲಸ ಅಂದ್ರೆ ಹಿಂಗೆ ಇದು ಕೆಲಸ ಮಾಡಿದ್ನಿ ಅಂದ್ರೆ ನನಗೆ ಸ್ವಲ್ಪ ಇದು ಆಗಿಬಿಡ್ತೈತಿ ತ್ರಾಸು ಹೊಟ್ಟಿದು.
ದವಾಖಾನಿಗೆ ಹೋಗ್ಬೇಕು ಅಂದ್ರೂ ಈಗ 12 ತಿಪ್ಪಲದವ ಮನ್ಯಾಗ, ಇರ್ಲಿ ಬಿಡು ಹೋಲ್ ಬಿಡು ಅಂತೇಳಿ ತ್ರಾಸು ಸರ್ ಮಾಡ್ಕೊಳೋದು. ಅದಕ್ಕಿಂತ ಗಂಡ್ಮಕ್ಳು ಇಲ್ಲಾದಾಗ ಪರವಾಗಿಲ್ಲ, ಮನೆಯಾಗಿದ್ದೂ ಒಂದೊಂದು ಸರಿಗೆ ನಮ್ಗೆ ಯಾವುದಕ್ಕೂ ಸಪೋರ್ಟ್ ಕೊಡಂಗಿಲ್ಲ. ಇರ್ಲಿ ಬಿಡು ಮಾಡ್ತೀನಿ ಅನ್ನಂಗಿಲ್ಲ. ಅದಷ್ಟು ನೀರಿದ್ದು ಹೊಲಸ ಹುಳನ ಆಗಿದ್ದು ಫ್ರೆಂಡ್ಸ್. ಯಾಕಂದ್ರೆ ನೀರು ಸಾಲಂಗಿಲ್ಲ ಅಂತೇಳಿ ಒಂದು ಅರ್ಧ ಬ್ಯಾರಲ್ ಇರ್ತಾವು, ಅದು ಖಾಲಿ ಮಾಡಿ ತುಂಬ್ತೀನಿ ನನ್ನ ಅಪ್ಪ. ನೀರು ಹೋದ್ರೆ ಬರ್ಲಿಕ್ಕೆ ಏನು ಮಾಡ್ಬೇಕು ಅನ್ನೋದು, ಅರ್ಧ ಬ್ಯಾರಲ್ ಇರುತ್ತಾನ ಮತ್ತೆ ನೀರು ತುಂಬ್ಕೊಳೋದು. ಮತ್ತು ನಾಳೆಗೆ ಅರ್ಧ ಕಲಸಾಗಿರ್ತಾವೆ, ಇನ್ನು ಅರ್ಧ ಉಳ್ದಿರ್ತಾವೆ, ಮತ್ತೊಳ್ಳೆ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬಿಡೋದು. ಹಿಂಗಾಗಿ ಅವು ಹುಳ ಲಗುಟ್ ಆಗ್ಬಿಡ್ತಾವ್ರಿ. ಒಮ್ಮೆ ಈಚೆ ಕಡೆ ಬೋರಿ ನೀರು ಬಿಡ್ತಾರ, ಆ ಕಡೆ ಬೋರಿ ನೀರು ಬಿಡ್ತಾರ, ನಳದ ನೀರು ಬಿಡ್ತಾರ. ಹಿಂಗಾಗಿ ಇದು ಆಗ್ಬಿಡ್ತೈತಿ. ಸೊ ಅದಕ್ಕೆ ನಾನು ಸ್ವಲ್ಪ ತೊಳೆದ್ರೆ ನಮಗೂ ಇದಾಗುತ್ತಾ, ಜಳಕ ಮಾಡ ಬಾಯಾಗ ಅದು ಹಾಕೋತಿರ್ತೀನಿ. ನೀರು ಸ್ವಚ್ಛಿದ್ರೆ ಬೆಸ್ಟ್ ಅಂತೇಳಿ ಅದನ್ನ ಇದು ಮಾಡ್ತಿರ್ತೀನಿ. ಆ ಮನೆಗಿದ್ದ ಪ್ರಾಬ್ಲಮ್ ಇರ್ತಿದ್ದಿಲ್ಲ ಬಿಡ್ರಿ, ನೀರಿಂದು ಅಷ್ಟು ಇದು ಹಾಕಿದ್ದಿಲ್ಲ. ಬಟ್ ಈಗ ನಮ್ಮ ಮನೆಯಾಗ ಅದೀವಿ, ಇಲ್ಲಿಂದ ಹೇಳ್ಕೊಬೇಕಾಗತ್ತಾ. ಏನೋಪ್ಪ ಒಂದೊಂದ್ಸರಿ ಮೂಡ್ ಆಫ್ ಆಗಿಬಿಡ್ತೈತಿ. ಎಲ್ಲಾನು ಕೂಡ ಹೆಣ್ಮಕ್ಳು ನಾವು ನಕ್ಕೋತಿರ್ತೀವಪ್ಪ, ಏನಾದರೂ ಒಂದು ಮಾಡ್ಕೊತಿರ್ತೀವಿ, ಹ್ಯಾಪಿ ಕಾಣಿಸ್ಕೊಂತೀವಿ ಅಂದ್ರೆ ನಮಗೆ ನೋವು ಇರಂಗಿಲ್ಲ, ಯಾವುದೂ ತಂತೆ ತಕರಾರು ಇರಂಗಿಲ್ಲ ಅಂತ ಅರ್ಥ ಇರಲ್ಲ. ನಮಗೂ ಇರ್ತಾವೆ, ಬಟ್ ಅದನ್ನ ಇಗ್ನೋರ್ ಮಾಡಿ ಏನೋ ಒಂದು ಖುಷಿಯಾಗಿ ಮಾಡ್ತಾ ಇರ್ತೀವಿ. ಸೊ ಎಫರ್ಟ್ಗೆ ಈ ಒಂದು ಇದಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡಿದ್ರೆ ಖುಷಿ ಆಗುತ್ತಾ. ಬಾಯ್.